ಈಗ ಬರ್ತಾ ಇರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟ ಸಂಭವಿಸಿದೆ. ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ. ಜಮ್ಮು ಕಾಶ್ಮೀರದಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತ. ಒಂದು ರೀತಿಯಲ್ಲಿ ಆ ತರ ಸ್ಟ್ರೈಕ್ ಆದಾಗ ಎಲ್ಲ ವಿದ್ಯುತ್ ಕಡಿತ ಮಾಡಲಾಗುತ್ತೆ. ನಿಮಗೆ ನಿನ್ನೆ ಕೂಡ ಗೊತ್ತಿದೆ, ರಾತ್ರಿ 1:44 ಹೋದಂತ ಕರೆಂಟ್ ಬೆಳಗ್ಗೆ 4:44 ಬಂದಿತ್ತು. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟ ನೋಡಿ, ಅದರ ದೃಶ್ಯಾವಳಿ ಕಾಣಬಹುದು ನೀವು. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟ, ಎಲ್ಲ ಕರೆಂಟ್ ತೆಗೆಯಲಾಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ 12 ಕಡೆ ಅಟ್ಯಾಕ್ ಮಾಡಿದೆ ಭಾರತ ಡ್ರೋನ್ ಮುಖಾಂತರ. ಈಗ ಜಮ್ಮು ಏರ್ಪೋರ್ಟ್ ಬಳಿ ಬಹಳ ದೊಡ್ಡ ಒಂದು ಸ್ಫೋಟ ಕಾಣ್ತಾ ಇದೆ. ಅಪ್ರಚೋದಿತ ಗುಂಡಿನ ದಾಳಿ ಅಂತ ಹೇಳಲಾಗ್ತಾ ಇದೆ ಪಾಕಿಸ್ತಾನದ ಕಡೆಯಿಂದ. ನಮ್ಮ ಬಳಿ ಇರುವಂತಹ S-400 ಅಲರ್ಟ್ ಆಗಿ ನಿಂತಿದೆ. ಇನ್ನು ಕೂಡ ನಾವು ನೌಕಾದಳವನ್ನ ಬಳಸಿಕೊಂಡಿಲ್ಲ ವೀಕ್ಷಕರೇ, ನೆನಪಿಡಿ. INS ವಿಕ್ರಾಂತ್ ಮೂಲಕ ರಫೇಲ್ ಮುಖಾಂತರ ಕೂಡ ಪಾಕಿಸ್ತಾನವನ್ನು ಸದೆಬಡಿಯೋದಕ್ಕೆ ದೊಡ್ಡ ಅವಕಾಶಗಳಿದೆ. ಅವಕಾಶಗಳಿಗಾಗಿ ಭಾರತ ಕಾಯ್ತಾ ಇದೆ. ಸ್ಫೋಟದ ಸದ್ದು ಕೇಳ್ತಾ ಇದೆ ಅನ್ನುವಂತ ಸುದ್ದಿ. ಸ್ಫೋಟದ ಸದ್ದು ಅಂದ್ರೆ ಈ ಕ್ಷಣಕ್ಕೆ ಮಾತ್ರ. ಇವತ್ತು ಬೆಳಗ್ಗೆ ಕೂಡ ನೀವು ಗಮನಿಸಬಹುದು, ಲಾಹೋರ್ನಲ್ಲಿ ಸದ್ದುಗಳಾದಾಗ ಪಾಕಿಸ್ತಾನ ಏನು ಹೇಳ್ತು ಅಂತಂದ್ರೆ ನಾವು ಹೊಡೆದು ಹಾಕಿದ್ದೀವಿ ಅಂತ ಹೇಳಿ. ಆಮೇಲೆ ಮಧ್ಯಾಹ್ನ ಹೊತ್ತು ಗೊತ್ತಾಯ್ತು ಹೊಡೆದದ್ದು ಅವರಲ್ಲ, ನಾವು ಅವ್ರಿಗೆ ಹೊಡೆದದ್ದು ಅಂತ. ಜಮ್ಮು ಏರ್ಪೋರ್ಟ್ ಒಂದು 20 ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ 20 ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಎಲ್ಲವನ್ನು ಕೂಡ ಸೈನ್ಯ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಮತ್ತು ಅವರಿಗೆ ಆದೇಶ ಇದೆ. ಸೈನ್ಯ ಮತ್ತು ಸೇನಾಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ಕೇಳಿ ಅನ್ನುವಂಥದ್ದು. ಜಮ್ಮು ಏರ್ಪೋರ್ಟ್ ಬಳಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಇದು ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣಕ್ಕೆ ಇದು ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ನಿನ್ನೆ ರಾತ್ರಿ 15 ನಗರಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನ ಎಲ್ಲ ರೀತಿಯಲ್ಲಿ ಸರ್ವಸನ್ನದ್ಧವಾಗಿತ್ತು. ಆ ಎಲ್ಲ ಕ್ಷಿಪಣಿಗಳನ್ನ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಚಿಂದಿ ಚಿತ್ರಾನ್ನ ಮಾಡಾಕಿದೆ. ಮತ್ತೆ ನಮ್ಮ ಡ್ರೋನ್ ಇವತ್ತು 12 ಕಡೆ ಅಟ್ಯಾಕ್ ಮಾಡಿದೆ. 12 ಜಾಗಗಳಿಗೆ ಹೋಗಿ ತಲುಪಿದೆ. ಮತ್ತು ರಾವಲ್ಪಿಂಡಿ, ಲಾಹೋರ್ ಮೇನ್ ನಗರಗಳನ್ನ ಟಾರ್ಗೆಟ್ ಮಾಡಿದೆ. ಸ್ಕೈ ಸ್ಟ್ರೈಕರ್ ಭಾರತ ಮತ್ತು ಇಸ್ರೇಲ್ ನೆರವಿನಿಂದ ಬೆಂಗಳೂರಿನಲ್ಲಿ ತಯಾರಾದಂತಹ ಡ್ರೋನ್ಗಳು. 2021ರಲ್ಲಿ 100 ಡ್ರೋನ್ಗಳನ್ನು ಸೇನೆ ಖರೀದಿ ಮಾಡಿತ್ತು. ಆನಂತರ ಸಾಕಷ್ಟು ಡ್ರೋನ್ಗಳನ್ನು ಯಾವುದೇ ವ್ಯಕ್ತಿಗಳಿರೋದಿಲ್ಲ. ಇಲ್ಲಿಂದ ಕರೆಕ್ಟ್ ಆಗಿ ಜಾಗವನ್ನು ಸೆಟ್ ಮಾಡಿ ಕಳಿಸಲಾಗುತ್ತೆ. ಒಂದು ವೇಳೆ GPS ಕಟ್ಟಾದ್ರೂ ಕೂಡ ಅದು ತನ್ನ ಗುರಿಯನ್ನು ತಲುಪುತ್ತೆ. ಒಂದು ವೇಳೆ ಕೊನೆ ಕ್ಷಣದಲ್ಲಿ 2 ಸೆಕೆಂಡ್ ಇರುವಾಗಲೂ ಕೂಡ ಅದು ಅಟ್ಯಾಕ್ ಮಾಡೋದು ಬೇಡ ಅಂತಂದ್ರೆ ಅದನ್ನ ಸ್ತಬ್ಧ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಡ್ರೋನ್ನಲ್ಲಿ. ಕಳೆದ ಬಾರಿ ನಾವು ಏರ್ ಸ್ಟ್ರೈಕ್ ಎಲ್ಲ ಮಾಡಿದಾಗ ಒಳಗೆ ನುಗ್ಗಬೇಕಾಗಿತ್ತು. ಆ ಕಾರಣಕ್ಕಾಗಿ ಅಭಿನಂದನ್ ಅವರನ್ನ ವಶಕ್ಕೆ ಪಡೆದಿತ್ತು ಪಾಕಿಸ್ತಾನ. ಈ ಬಾರಿ ಹಾಗಿಲ್ಲ. ಒಂದೇ ಒಂದು ಹೆಜ್ಜೆ ನಾವು ಗಡಿ ದಾಟಿಲ್ಲ ಈ ಬಾರಿ. ಅಂದ್ರೆ ಡ್ರೋನ್ಗಳು ದಾಟಿದೆ, ಒಂದೇ ಒಂದು ಹೆಜ್ಜೆ ದಾಟಿಲ್ಲ. ಓಕೆ, ಇಲ್ಲಿ ಕಾಣ್ತಾ ಇರುವಂತಹ ಒಂದು ನಿಮ್ಗೆ ಅರ್ಥ ಆಗತ್ತೆ ಅದು ಯಾವ ತರ ಅನ್ನುವಂಥದ್ದು. ಇದು ದಾಳಿಯನ್ನ ಇಂಟರ್ಸೆಪ್ಟ್ ಮಾಡಲಿಕ್ಕೆ ಭಾರತದ ಬಳಿಯಲ್ಲಿ S-400 ಜಮ್ಮು ಕಾಶ್ಮೀರದ ಬಳಿ ಒಂದಿದೆ. ಒಟ್ಟು ಭಾರತದಲ್ಲಿ 4, ಪಾಕಿಸ್ತಾನದ ಗಡಿ ಭಾಗದಲ್ಲೇನೆ ಒಟ್ಟು 4 S-400 ಅನ್ನ ಯೋಜನೆ ಮಾಡಲಾಗಿದೆ. ಸುದರ್ಶನ ಚಕ್ರ ಅಂತ ಹೇಳಿ ಈ S-400 ಅನ್ನ ಭಾರತದ ಸೇನಾಪಡೆ ಕರೆಯುತ್ತೆ. ಅಮೃತ್ಸರದಲ್ಲೂ ಕೂಡ ನಿನ್ನೆ ರಾತ್ರಿ ಎಕ್ಸಾಕ್ಟ್ಲಿ ಇದೇ ರೀತಿಯ ಚಿತ್ರಣ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆತಂಕ. ಇಂಥದ್ದೇ ಒಂದು ಬೆಳಕನ್ನ ಕಂಡು ಆಕಾಶದಲ್ಲಿ ಮಿಸೈಲ್ ಅಟ್ಯಾಕ್ ಆಗ್ತಾ ಇರಬಹುದು, ಅಮೃತ್ಸರದ ಮೇಲೂ ಕೂಡ ಅಟ್ಯಾಕ್ ಆಗ್ತಿರಬಹುದು ಅನ್ನೋ ಅಂದಾಜಿತ್ತು. ಆದ್ರೆ ಬೆಳಗ್ಗೆ ಹೊತ್ತಿಗೆ ಪಂಜಾಬ್ನ ಹಳ್ಳಿ ಭಾಗದ ಗದ್ದೆಯಲ್ಲಿ, ಮನೆಗಳ ಮುಂಭಾಗದಲ್ಲಿ ಪಾಕಿಸ್ತಾನದಿಂದ ಬಂದ ಚೀನಾ ನಿರ್ಮಿತ ಮಿಸೈಲ್ಗಳು ಒಡೆದು ಪೀಸ್ ಆಗಿ ಬಿದ್ದುದನ್ನ ಗಮನಿಸಿದ್ವಿ. ಆ ಪೀಸ್ ಆಗೋದ್ರ ಹಿಂದಿರೋದು ಭಾರತದ S-400ನ ಶಕ್ತಿ. ಈಗ ಜಮ್ಮುವಿನಲ್ಲಿ ಕಂಡಿರುವ ಇದು ಮಿಸೈಲ್. ಈ ಮಿಸೈಲ್ ಇನ್ ಕೇಸ್ ಪಾಕಿಸ್ತಾನದ ಕಡೆಯಿಂದ ಬಂದಿದ್ದಾದ್ರೆ
ಭಾರತದ S-400 ಈಗ ಬರ್ತಿರೋ ಮಾಹಿತಿ, ಇದು ಭಾರತೀಯ ಸೇನಾಪಡೆ, ಭಾರತೀಯ ವಾಯುಪಡೆಯಿಂದ ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದು ಹಾಕ್ತಾ ಇರುವ ದೃಶ್ಯ. ಆಸ್ ವಿ ವರ್ ಸೇಯಿಂಗ್, ನಾವು ಇದನ್ನೇ ಹೇಳಿದ್ದು, ಜಮ್ಮು ಕಾಶ್ಮೀರ ಭಾಗ ಇಸ್ ವೆಲ್ ಪ್ರಿಪೇರ್ಡ್. ಪಾಕಿಸ್ತಾನದಿಂದ ಆಗುವಂತಹ ಇಂಥ ಅಪ್ರಚೋದಿತ ಕುಚೇಷ್ಟೆ ಅನಿಸುವಂತಹ ದಾಳಿಯನ್ನ ಅಲ್ಲೇ ಹೊಡೆದು ಉರುಳಿಸಲಿಕ್ಕೆ ಭಾರತ ಸರ್ವಸನ್ನದ್ಧವಾಗಿದೆ. ಸ್ಮಿತಾ ಒಂದು ಮಾತನ್ನು ಹೇಳ್ತಾ ಇದ್ರು, S-400 4 ನಿಯೋಜನೆ ಮಾಡಲಾಗಿದೆ. ಈಗ ಇದು ಪಾಕಿಸ್ತಾನದಿಂದ ಬಂದಂತಹ ಡ್ರೋನ್ ಅನ್ನ ಅದೇ S-400 ಹೇಗೆ ಉರಿದು ಮುಕ್ಕಿ ತಿಂತಾ ಇದೆ, ಆ ಕಾರಣಕ್ಕಾಗಿ ಸೌಂಡ್ ಆಗ್ತಾ ಇದೆ. ಅದರರ್ಥ ಪಾಕಿಸ್ತಾನ ಈಗಲೂ ಕೂಡ ಬುದ್ಧಿ ಕಲಿತಿಲ್ಲ, ಈಗಲೂ ಕೂಡ ಡ್ರೋನ್ ಅನ್ನು ಕಳಿಸಿದ್ದಾರೆ. ಅವರು ನಿನ್ನೆ ಕಳಿಸಿದಂಥ ಕ್ಷಿಪಣಿಗಳೆಲ್ಲ ಮಾಯ ಆಗೋಗಿದೆ. ಹಾಗಾಗಿ ಭಾರತ 12 ಕಡೆ ಡ್ರೋನ್ ಬಳಸಿದ ಕಾರಣಕ್ಕಾಗಿ ಅವರು ಕೂಡ ಡ್ರೋನ್ ಬಳಸುವಂತ ಪ್ರಯತ್ನ ಮಾಡಿದ್ರು. ಅದನ್ನು ಅಟ್ಯಾಕ್ ಮಾಡ್ತಾ ಇರುವಂತ ದೃಶ್ಯ ಇದು ಭಾರತ ಸೇನೆ ಮಾಡ್ತಾ ಇರುವಂತ ದೃಶ್ಯ. ಜಮ್ಮು ಕಾಶ್ಮೀರದ ಭಾಗದಲ್ಲಿ ನಿರಂತರವಾಗಿ ಪಾಕಿಸ್ತಾನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡೋ ಪ್ರಯತ್ನ. ಪೂಂಚ್ ಭಾಗ ಇವತ್ತು MEA ನಿಂದ ಕಾರ್ಯದರ್ಶಿಗಳಾದ ಮಿಶ್ರಾ ಅವರು ಮಾಹಿತಿ ನೀಡೋ ಸಂದರ್ಭದಲ್ಲಿ ವಿತ್ ಪ್ರೂಫ್ ಫೋಟೋಗಳ ಸಾಕ್ಷಿ ಸಮೇತ ತೋರಿಸಿದ್ರು ಹೇಗೆ ಉಗ್ರಗಾಮಿಗಳ ಬೆಂಗಾವಲಾಗಿ ನಿಂತಿದೆ ಪಾಕಿಸ್ತಾನದ ಸೇನಾಪಡೆ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಜಗತ್ತಿಗೆ ತಿಳಿಯೋ ಹಾಗೆ ಹೇಳಿದ್ರು, ಪಾಕಿಸ್ತಾನ ಭಾರತದಿಂದ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಅಟ್ಯಾಕ್ ಆಗಿಲ್ಲ, ಸಾರ್ವಜನಿಕರ ಮೇಲೆ ಅಟ್ಯಾಕ್ ಆಗಿಲ್ಲ, ಆಗಿರೋದು ಉಗ್ರರ ಮೇಲೆ. ಆದ್ರೆ ಪಾಕಿಸ್ತಾನ ತನ್ನ ಸೇನಾಪಡೆಯ ಮೂಲಕ ಉತ್ತರ ಕೊಡ್ತಾ ಇದೆ ಭಾರತದ ಉಗ್ರವಾದಿಗಳ ವಿರುದ್ಧದ ಹೋರಾಟಕ್ಕೆ. ಇದನ್ನ ಬಹಳ ಸ್ಪಷ್ಟ ಮಾತುಗಳಲ್ಲಿ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಿಶ್ರಾ ಅವರು ಕ್ಲಿಯರ್ ಕಟ್ ಆಗಿ ತಿಳಿಸಿದ್ದಾರೆ. ಆದ್ರೂ ಕೂಡ ಈಗ ಆಲ್ರೆಡಿ ವಿಶ್ವದಾದ್ಯಂತ ಯಾವ ದೇಶವು ಪಾಕಿಸ್ತಾನದ ಪರವಾಗಿ ನಿಲ್ಲಕ್ಕೆ ಸಿದ್ಧವಿಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ದಿಕ್ಕೆಟ್ಟಿರುವ ಪಾಕಿಸ್ತಾನದಿಂದ ಇಂಥ ದಾಳಿಯ ಪ್ರಯತ್ನವೂ ಅಲ್ಲ, ವಿಫಲ ಪ್ರಯತ್ನ. ಮತ್ತೆ ಮತ್ತೆ ಪಾಕಿಸ್ತಾನ ಹಾಗೆ ಪಾಕಿಸ್ತಾನದ ಸೇನೆ ಇಟ್ಸ್ ಅ ಫೇಲ್ಯೂರ್ ಸಿಸ್ಟಮ್ ಅನ್ನೋದನ್ನ ಸಾಬೀತುಪಡಿಸ್ಕೊಳ್ತಾ ಇದೆ. ಅದರ ಜೊತೆಗೆ 81% ಶಸ್ತ್ರಾಸ್ತ್ರಗಳು ಇರೋದು ಪಾಕಿಸ್ತಾನದಲ್ಲಿ. ಚೀನಾ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆತ್ತಲಾಗ್ತಾ ಇದೆ. ಯಾಕೆಂತಂದ್ರೆ ಚೈನಾ ಸೆಟ್ ಅದೇ ಕೊಡ್ತಾ ಇದ್ದಾರೆ ಅಂತೇಳಿ ಅನೇಕ ರಾಷ್ಟ್ರಗಳು ಈ ಹಿಂದೆ ಕೂಡ ಕಂಪ್ಲೇಂಟ್ ಮಾಡಿತ್ತು. ಇವರು ಕೊಡುವಂಥ ಐಟಮ್ಗಳು ಸರಿ ಇಲ್ಲ ಅನ್ನುವಂಥ ಕಂಪ್ಲೇಂಟ್ಗಳನ್ನು ಅನೇಕ ಬಾರಿ ಮಾಡಿತ್ತು. ಸೊ ಹಾಗಾಗಿ ಚೀನಾ ಕೂಡ ಒಂದು ರೀತಿಯಲ್ಲಿ ಕೊಟ್ಟಿತ್ತು, ತಾಂಜೇನಿಯಾ ಕೊಟ್ಟಿತ್ತು, ಕಾಂಬೋಡಿಯಾ ಕೊಟ್ಟಿತ್ತು, ಕ್ಯಾಮರೂನ್ ಕೊಟ್ಟಿತ್ತು, ಬಾಂಗ್ಲಾ, ಮಯನ್ಮಾರ್ ಎಲ್ಲ ಕಡೆ ಕೂಡ. ಸೊ ಹಾಗಿರುವಾಗ ಪಾಕಿಸ್ತಾನ ಕೇವಲ ಚೀನಾವನ್ನು ನಂಬಿಕೊಂಡಿದೆ. ಚೀನಾದ ಎಲ್ಲ ಶಸ್ತ್ರಾಸ್ತ್ರಗಳು ಕೂಡ ಡಕೋಟಾ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. S-400 ವೀಕ್ಷಕರೇ, S-400 ನಾವು ಬಳಸ್ತಾ ಇರುವಂತದ್ದು, ಅವರು ಬಳಸ್ತಾ ಇರುವಂತದ್ದು ಚೀನಾ ಮೇಡ್. ಅದು S-400ನ ಹಿಂದಿನ ಒಂದು ರೂಪ ಇತ್ತು, S-300. ಅದನ್ನ ಕಾಪಿ ಕ್ಯಾಟ್ ಮಾಡಿ ಅವರು ಬಳಸ್ತಾ ಇದ್ದಾರೆ. ಆದರೆ ಭಾರತ ಯಾವ ರೀತಿ ಸರ್ವಸನ್ನದ್ಧವಾಗಿದೆ. ಈ ಹಿಂದೆ ನಮ್ಮ ಬಳಿ ರಫೇಲ್ ಇರಲಿಲ್ಲ, ಇನ್ನು ಕೂಡ ನಾವು ನೌಕಾದಳವನ್ನು ಯೂಸ್ ಮಾಡಿಲ್ಲ. ಕಡಲಿನಿಂದ ಕೂಡ ನಾವು INS ವಿಕ್ರಾಂತದ ಮೂಲಕ ವಿಶೇಷವಾಗಿ ನಾವು ರಫೇಲ್ ಅಟ್ಯಾಕ್ ಮಾಡೋದಕ್ಕೆ ನಮಗೆ ಅವಕಾಶ ಕೂಡ ಇದೆ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಪಾಕಿಸ್ತಾನದಿಂದ ಬಂದಂತ ಡ್ರೋನ್ ಅನ್ನ ನಮ್ಮ S-400 ಉರುಳಿಸುವ ದೃಶ್ಯ. ಆ ಕಾರಣಕ್ಕಾಗಿ ಜಮ್ಮುವಿನಲ್ಲಿ ದೊಡ್ಡ ಸ್ಫೋಟದ ಶಬ್ದ ಕೇಳಿ ಬಂದಿದೆ. ಜಸ್ಟ್ ಫಾರ್ ಕಂಪ್ಯಾರಿಸನ್, ಭಾರತದ ಡ್ರೋನ್ಗಳು, ಕೇವಲ ಡ್ರೋನ್ಗಳು, ನಾವಿನ್ನೂ ಬ್ರಹ್ಮೋಸ್ನ ಪ್ರಯೋಗ ಮಾಡಿಲ್ಲ, ಡ್ರೋನ್ಗಳು ನುಗ್ಗಿರೋದು